ನಿಜ ಕುಂಭಕರ್ಣ, ನಿಜ ನಿಜ ಕುಂಭಕರ್ಣ, ನಿನ್ನ ಮಾತುಗಳೆಲ್ಲವೂ ಸತ್ಯ. ನಿನ್ನ ಮಾತುಗಳೆಲ್ಲವೂ ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಬರಲು, ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ, ಸಪ್ತ ಋಷಿಗಳಿಗೆ ಆಗಲಿ, ದೇವಾನು ದೇವತೆಗಳಿಗೆ ಆಗಲಿ, ದೇವಾನು ದೇವತೆಗಳಿಗೆ ಆಗಲಿ, ಆ ನನ್ನ ಅಜಾತ ಶತ್ರುವಾದ ಆ ನನ್ನ ಅಜಾತ ಶತ್ರುವಾದ ಹರಿಗೂ ಸಾಧ್ಯವಿಲ್ಲ. ಆ ಹರಿಗೂ ಸಾಧ್ಯವಿಲ್ಲ. ವಿಭೀಷಣ ಮಾತಾಡ್ತಾರೆ. ವಿಭೀಷಣ ಮಾತಾಡೋದು, ಹೇ ಭೀಷಣ, ವಿಭೀಷಣ, ಈ ನಿನ್ನ ನಿಂದಾಸ್ತುತಿಯನ್ನು ಕೇಳಿ ಕೇಳಿ ಈ ನಿನ್ನ ನಿಂದಾಸ್ತುತಿಯನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ 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 ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ, ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸನ್ನು ಕತ್ತರಿಸಿ ಇಷ್ಟು ಹೊತ್ತಿಗೆ ಅವರ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ತೇಲಿ ಬಿಡುತ್ತಿದ್ದೆ. ಸಮುದ್ರದಲ್ಲಿ ತೇಲಿಬಿಡುತ್ತಿದ್ದೆ. ಸಾಕು, ಸುಮ್ಮನೆ ಕುಳಿತುಕೋ. ಸಾಕು, ಸುಮ್ಮನೆ ಕುಳಿತುಕೋ. ಮಹಾಪ್ರಭುಗಳಿಗೆ ಜಯವಾಗಲಿ. ವರ್ತಮಾನವೇನು? ವರ್ತಮಾನವೇನು? ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯರು ರೋಧಿಸ್ತಾ ಬರು. ಏನು? ನನ್ನ ತಂಗಿ ಶೂರ್ಪನಖ ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ. ರೋಧಿಸುತ್ತಾ ಬರುತ್ತಿರುವಳೆ. ಅವಳನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಅವಳನ್ನು ಬಹಳ ಮರ್ಯಾದೆಯಿಂದ ಬರಮಾಡಿ. ಬರ್ತಾರೆ. ಅಣ್ಣ ನೋಡಣ್ಣ ನನ್ನ ಸ್ಥಿತಿನ. ತಂಗಿ ಶೂರ್ಪನಖ, ತಂಗಿ ಶೂರ್ಪನಖ, ಏನಾಯಿತು? ಏನಾಯಿತು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು? ಯಾರಿಂದ ನಿನಗಿಂತ ಸ್ಥಿತಿ ಉಂಟಾಯಿತು? ಅಣ್ಣ ದನ್ಕ ಅಲ್ಲಿ ಆಮ ಆಮ ಇವಳೇನು ಹೇಳುತ್ತಿರುವಳು? ಇವಳೇನು ಹೇಳುತ್ತಿರುವಳು? ನನಗೊಂದು ತಿಳಿಯುತ್ತಿಲ್ಲವಲ್ಲ. ಒಂದು ತಿಳಿಯುತ್ತಲ್ಲವಲ್ಲ. ಎಲೆಯ ಅಕ್ರಮಕರಾಸುರರೇ, ಎಲೆಯ ಅಕ್ರಮಕರಾಸುರರೇ, ಅದೇನು ಸವಿಸ್ತಾರವಾಗಿ ತಿಳಿಸಿ. ಅದೇನು ಸವಿಸ್ತಾರವಾಗಿ ತಿಳಿಸಿ. ಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾದೇವಿ ದಂಡಕ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರು ಸೇರಿ ಕಿವಿಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳುಹಿಸಿರ್ಬೋದು. ಏನು? ಏನು? ಕುಂಭಕರ್ಣ, ವಿಭೀಷಣ, ನೋಡಿದೆಯಾ ಕುಂಭಕರ್ಣ? ನೋಡಿದೆಯಾ ಕುಂಭಕರ್ಣ? ಎಂತಹ ಅಪಮಾನ! ಎಂತಹ ಅಪಮಾನ! ಅಣ್ಣ ನಡೆಯಣ್ಣ ಪರಿವಾರ ಸಮೇತವಾಗಿ ಅವರೆಲ್ಲ ಮಾತಾಡ್ತಾರೆ. ಅಲ್ಲ, ಹೇಳುವುದಿನ್ನೇನು ಕೇಳುವುದಿನ್ನೇನು? ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದು ನೆಲೆಸಿ, ನಮ್ಮ ಎಲ್ಲಿಯಾದ ದಂಡ ಕಾರಣಕ್ಕೆ ಬಂದು ನೆಲೆಸಿ ನಮಗೆ ಅನ್ಯಾಯವನ್ನು ಎಸಗಿದರೆಂದರೆ, ನಮಗೆ ಅನ್ಯಾಯವನ್ನು ಎಸಗಿದರೆಂದರೆ ಆ ನರ ಅಧಮರು ಆ ನರ ಅಧಮರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಇನ್ನಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ ಬಲು ಸೌಂದರ್ಯವತಿ ಬಲ 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 ತಂಗಿ, ಬಲ ತಂಗಿ, ನಿನ್ನ ನಾಸಿಕ ಹೋದರೂ ನಿನ್ನ ನಾಸಿಕ ಹೋದರೂ ಬುದ್ಧಿ ಮಾತ್ರ ಇನ್ನೂ ಚುರುಕಾಗಿಯೇ ಇರುವುದು. ಬುದ್ಧಿ ಮಾತ್ರ ಇನ್ನೂ ಚುರುಕಾಗಿಯೇ ಇರುವುದು. ನಡೆ, ನಿನ್ನ ಅಂತಃಪುರಕ್ಕೆ ಹೋಗಿ ನಡೆ, ನೀನು ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ಔಷಧೋಪಚಾರಗಳನ್ನು ಮಾಡಿಸಿಕೋ. ಎಲೆಯ ಅಕರಮಕರಾಸುರರೇ, ಎಲೆ ಅಕರಮಕರಾಸುರರೇ, ಮಾವನಾದ ಮಾರೀಚನನ್ನು ಬರಮಾಡಿ. ಮಾವನಾದ ಮಾರೀಚನನ್ನು ಬರಮಾಡಿ ಬರ್ತಾರೆ. ಶಂಭೂ ಮಹಾದೇವ, ಬಾ ಮಾವ, ಬಾ ಮಾವ, ಬಾ. ಹ, ರಾವಣೇಶ್ವರ ನನ್ನನ್ನು ಕರೆಸಿದ ಕಾರಣವೇನು? ಮಾವ, ಮಾವ, ನನ್ನ ತಂಗಿಯಾದ ಶೂರ್ಪನಖ ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದರಂತೆ. ದಂಡಕಾರಣ್ಯಕ್ಕೆ
ಅಂತ ಹೇಳಿದರಂತೆ. ಅಲ್ಲಿ ರಾಮ ಲಕ್ಷ್ಮಣ ಸೀತೆ, ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಈ ಮೂವರು ಸೇರಿ ಈ ಮೂವರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಕಳುಹಿಸಿರುವರು. ನನ್ನ ತಂಗಿ ಮೂಗು ಕಿವಿಗಳನ್ನು ಕತ್ತರಿಸಿ ಕಳಿಸಿದರು. ಭವಿಷ್ಯಜ್ಞನು ನೀನು, ಭವಿಷ್ಯತ್ತನು ನೀನು. ನನ್ನ ತಂಗಿ ಹೇಳಿದಂತೆ ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರು, ಅವರೇನು ಮಾನವರು ಅಥವಾ ದಾನವರು? ಅಥವಾ ದಾನವರು? ಗುರುತಿಸಿ ಹೇಳು. ಗುರುತಿಸಿ ಹೇಳು. ಮಾನವರ ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಅಸತ್ಯವನ್ನು ನುಡಿಯುತ್ತಿರುವೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದೇ ಸತ್ಯ. ನಿತ್ಯವಾದಿ ನಿತ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ನಿಂತು ಸಮಸ್ವರದಿಂದ ಎದುರುತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ಎದುರುತ್ತರವನ್ನು ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಕ್ಷಮಿಸಿ ಸಾರ್ವಭೌಮ, ಗುರುವಿನಿಂದಲೇ ನಂದು ಸಾಧ್ಯವಿಲ್ಲ. ನಿಲ್ಲು ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತ. ಇದುವರೆಗೂ ನನ್ನ ಮನೆಯ ಉಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದ ಆಗತಕ್ಕ ಸಹಾಯವಾದರೂ ಏನು ಮಾವ? ಆ ಸೀತೆ ಬಹು ಸೌಂದರ್ಯವತಿ. ಆಕೆಯನ್ನು ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ನೀಚ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಎಚ್ಚರಿಕೆ. ಈ ಪಾಪಿಷ್ಟ, ನಾನೀಗಲೇ ಹೇಮಸಾರಂಗ ರೂಪವನ್ನು ತಾಳಿ ರಾಮ ಲಕ್ಷ್ಮಣನು ಬಹುದೂರ ಸೆಳೆದುಕೊಂಡು ಹೋಗುತ್ತಿದ್ದಾನೆ. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳದ. ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಅವರು ಹೋಗ್ತಾರೆ. ಹಾಗಾದರೆ ಮಹಾಪ್ರಭು ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವೆಲ್ಲವನ್ನು ಇಚ್ಛಿಸಿದರೆ ಬೇಡ ಪ್ರಹಸ್ತ. ಇಲ್ಲ 6 ಅದಿರಲಿ. ಇಲ್ಲ, ಇದು ಮುಗಿಸ್ಕೊಡೋದಿಲ್ಲ ಕಡೆ. ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವೆಲ್ಲವನ್ನೂ ತಿಳಿಸಿ ಮಾರ್ಗ ಮಧ್ಯದಿಂದಲೇ ನಿನ್ನನ್ನು ಹಿಂದಿರುಗಿಸುವೆನು. ನಡೆಯಿರಿ, ಹೋಗೋಣ. ಸೀತಾಪಹರಣ.